ಎಲ್ರಿಗೂ ನಮಸ್ಕಾರ. ಇವತ್ತು ನಾನು 1 kg ಪಲಾವ್ಗೆ ಏನೇನು ಸಾಮಾನು ಪಲಾವ್ ಮಾಡ್ತಾಯಿದ್ದೀನಿ. 1 kgದು ಏನೇನು ಸಾಮಾನು ಬೇಕು ಅಂತ ಅಂದ್ಬಿಟ್ಟು ನೋಡ್ಕೊಳ್ಳೋಣ. ಫಸ್ಟು ಈರುಳ್ಳಿ ಮತ್ತು ಹಸಿಮೆಣ್ಸಿಕಾಯಿ ಪೇಸ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಪಲಾವ್ ಪೌಡ್ರು ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಪುದೀನ ಸೊಪ್ಪು ಮತ್ತು ಕಸ್ತೂರಿ ಮೆಥಿ ಇಟ್ಕೊಂಡಿದ್ದೀನಿ. 1 kg ಚಿಕನ್ನು ಮತ್ತು ಒಂದು ಕೆ ಜಿ ಅಕ್ಕಿ ಇಟ್ಕೊಂಡಿದ್ದೀನಿ. ಇದೆರಡಕ್ಕೆ 2 ಗ್ಲಾಸ್ಗೆ 1 ಗ್ಲಾಸು ಬಾಸ್ಮತಿ ಅಕ್ಕಿ ಹಾಕಿದ್ದೀನಿ. ಅದು ಆಪ್ಷನ್ನು, ಬೇಕಾದ್ರೆ ಹಾಕ್ಕೋಬೋದು, ಸಕ್ಕರೆ ಬಿಡ್ಬೋದು. ಅದಕ್ಕೆ 6 ಗ್ಲಾಸ್ ನೀರನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೀರು 6 ಗ್ಲಾಸ್, 3 ಗ್ಲಾಸ್ ಅಕ್ಕಿಗೆ 6 ಗ್ಲಾಸ್. ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ದಮ್ಗಿಟ್ಬಿಡೋಣ. ಒಂದು 1/4 ಗಂಟೆ ದಮ್ಗಿಡಬೇಕು ಸಣ್ಣ ನೀರಿಗೆ. ಬಿಟ್ಟು ಈಗ ನೀರನ್ನ ಮರಳಿಸ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಆಲ್ರೆಡಿ. ಯಾಕೆಂದರೆ ಚಿಕನ್ನು ಬೆಂದು ಕಲಿಸ್ಕೊಬಿಡುತ್ತೆ ಅಂತ ಅಂದ್ಬಿಟ್ಟು ನೀರನ್ನ ಮರಳಿಸಿದ್ದೀನಿ. ಈಗ ಅಕ್ಕಿ 20 ನಿಮಿಷ ನೆನೆಸಿಟ್ಕೊಂಡಿದ್ದೆ. ಈಗ ಹಾಕ್ತಾಯಿದ್ದೀನಿ ಅಕ್ಕಿನ. ಈ ಪಲಾವ್ ಪೌಡ್ರು ಮನೇಲಿ ನಾವೇ ಮಾಡೋದು, ಮ್ಯಾನುಫ್ಯಾಕ್ಚರು. ನಾವು ಬಲ್ಕಾಗಿ ಏನೋ ಕೊಡ್ತೀವಿ, ಕೇಳಿದವ್ರಿಗೂ ಕೊಡ್ತೀವಿ. ಮತ್ತು ನಾನ್ ವೆಜ್ ಫುಡ್ಡನ್ನು ಮಾಡಿಕೊಡ್ತೀವಿ ನಾವು. ಯಾರಿಗಾದ್ರು ಬೇಕಾದಲ್ಲಿ ಸಂಪರ್ಕಿಸಿ, ಮೆಸೇಜ್ ಮಾಡಿ. ಸಹಜ ಸಂಪೂರ್ಣ ಅಂತ ಅಂದ್ಬಿಟ್ಟಿದ್ದು ಪಲಾವ್ ಪೌಡ್ರು. ಇದು ಮನೇಲೇ ಮಾಡಿರೋಂಥದ್ದು. ಇದು 1 kgಗೆ ಒಂದು ಸ್ಪೂನು ಹಾಕ್ಬೋದು. ಮಸಾಲೆ ಜಾಸ್ತಿ ಬೇಕು ಅಂದರೆ 1.5 ಸ್ಪೂನು ಬೇಕಾದ್ರೆ ಹಾಕ್ಬೋದು. ನಾನು 1.5 ಸ್ಪೂನ್ ಹಾಕ್ತೀನಿ. ಈಗ 15 ನಿಮಿಷ ದಮ್ಗಿಟ್ಟಿದ್ದೆ. ಈಗ ಪಲಾವ್ ರೆಡಿ ಆಗಿದೆ. ಚಿಕನ್ ಪಲಾವ್ ರೆಡಿ.